ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಚೆನ್ನು ಕಲರ್ ವರ್ಲ್ಡ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ರೀಪೇಂಟಿಂಗ್ ವರ್ಕ್ನ ನಾವು ಹೇಗೆ ಮಾಡ್ತೀವಿ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿ. ಸೊ ಹೇಗಿದೆ ಅಂತೇಳಿ ಒಂದು ಕಮೆಂಟ್ ಮಾಡಿ. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ಏನು ನೋಡ್ತಾ ಇದ್ದೀರಲ್ವ, ಸೊ ಇದಕ್ಕೆ ನಾವು ರೀಪೇಂಟಿಂಗ್ನ ಮಾಡ್ತಾ ಇದ್ದೀವಿ. ಸೊ ನೋಡ್ಬೋದು ಇಲ್ಲೆಲ್ಲ ಎಷ್ಟು ಗಲೀಜಾಗಿದೆ, ಅಂದರೆ ಕಲೆಗಳು ಕುಂತಿದೆ, ಮಸಿ ಎಲ್ಲ ಅದೇನೋ ಹೋಮ ಸುಟ್ಟು ಈ ಥರ ಆಗಿದೆ ಅಂತಾರೆ. ನೋಡ್ಬೋದು ಇಲ್ಲಿ ನೀವು. ಸೊ ನಾವು ಏನು ಮಾಡ್ತೀವಿ ಅಂದರೆ 120 ಪೇಪರ್ ಸ್ಯಾಂಡಿಂಗ್ ಪೇಪರ್ ತೊಗೊಂಡು ಈ ಥರ ಫುಲ್ಲು ಎಲ್ಲ ಕಡೆ ಎಲ್ಲೆಲ್ಲಿ ಕಲೆ ಆಗಿದೆ ಉಜ್ತೀವಿ. ಸೊ ಉಜ್ಜಿ ಆ ಕಲೆನ ತೆಗೆದು ನೋಡಿ ಎಲ್ಲ ಉಜ್ಜಿರೋ ಧೂಳೆಲ್ಲ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಮೊದಲು ರೆಡಿ ಮಾಡ್ಕೊತೀವಿ. ಸೊ ಎಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನೆಲ್ಲ ಪಟ್ಟಿ ಮಾಡಿಕೊಂಡು ಅದನ್ನೆಲ್ಲ ಒಂದು ಕಡೆಯಿಂದ ಉಜ್ಕೊಂಡು, ಮತ್ತು ಕೆಲವು ಕಡೆ ಇಂಕ್ ಪೆನ್ಗಳು ಮಾರ್ಕ್ ಇರುತ್ತೆ ಅಥವಾ ಅದು ಕಲರ್ನ ಅಬ್ಸರ್ವ್ ಮಾಡಿರುತ್ತೆ. ಸೊ ಅದು ಪೇಂಟ್ ಹೊಡೆದ್ರೂ ಸಹ ಕಾಣ್ತಾ ಇರುತ್ತೆ. ಆಗೇನು ಮಾಡಬೇಕು ಅಂತಂದರೆ ಎಷ್ಟು ಇಂಕಿನ ಮಾರ್ಕ್ ಇದೆಯಲ್ಲ ಅದನ್ನ ತೆಗಿಬೇಕು. ಬ್ಲೇಡಿಂದ ಡ್ಯಾಮೇಜ್ ಮಾಡಿ ಅದನ್ನ ತೆಗೆದು ಅದ್ರ ಮೇಲೆ ಪಟ್ಟಿನ ಮಾಡಬೇಕಾಗುತ್ತೆ. ಆವಾಗ ನೀಟಾಗಿ ಹೋಗುತ್ತೆ. ಪಟ್ಟಿ ಮಾಡಿ ಉಜ್ಜಿದರೆ ಸರಿಯಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು. ಸೊ ಇದು ಡಬಲ್ ಬೆಡ್ರೂಮ್ ಇರುವಂಥ ಒಂದು ಮನೆ. ಸೊ ಈ ರೀತಿ ಇದೆ ನೋಡಿ, ಉಜ್ಜಿ ರೆಡಿ ಮಾಡಿದ್ದೀವಿ. ಈಗ ಕಲರ್ ಮಾಡಬೇಕು. ಸೊ ನೋಡಿ ಪಟ್ಟಿಯೆಲ್ಲ ಆಗಿದೆ, ಉಜ್ಜಿದ್ದೀವಿ, ಉಜ್ಜಿ ರೆಡಿ ಮಾಡಿಟ್ಟಿದ್ದೀವಿ. ಸೊ ಇದಕ್ಕೆ ಕಲರ್ನ ಮಾಡಬೇಕು. ಸೊ ಇವೆಲ್ಲ ಒಂದು ಕೋಟಿಯಲ್ಲಿ ಕವರ್ ಆಗೋಲ್ಲ, 2 ಕೋಟ್ ಕಂಪಲ್ಸರಿ ಬೇಕಾಗುತ್ತೆ. ಹಾಗಾಗಿ ನೋಡಿ, ಸೊ ಈಗ ಮೊದಲನೇದಾಗಿ ಸೀಲಿಂಗ್ಗೆ ಪೇಂಟ್ ಅಪ್ಲೈ ಮಾಡ್ತಾಯಿದ್ದೀವಿ. ಸೊ ಸೀಲಿಂಗ್ ಬ್ರೈಟ್ ವೈಟ್ ಆಗಿರುತ್ತೆ. ಸೊ ವೈಟಿಗೆ ಒಂದು ಸ್ವಲ್ಪ ವೈಲೆಟ್ನ ಮಿಕ್ಸ್ ಮಾಡಿ ಬ್ರೈಟ್ ಮಾಡಿಕೊಂಡು ಸೊ ಅಪ್ಲೈ ಮಾಡ್ತೀವಿ. ಸೊ ಅದನ್ನು 2 ಕೋಟು ಅಪ್ಲೈ ಮಾಡ್ತೀವಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಬ್ರಷಲ್ಲಿ ಕಟ್ಟಿಂಗ್ನೆಲ್ಲ ಬ್ರಷಲ್ಲಿ ಮಾಡಿಕೊಂಡು ಆನಂತರ ರೋಲರ್ ಯೂಸ್ ಮಾಡಿ ಈ ರೀತಿ ಪೇಂಟಿಂಗ್ ಮಾಡ್ತಾಯಿದ್ದೀವಿ. ಸೊ ಇದು ಸೀಲಿಂಗ್ ಪೇಂಟಿಂಗ್ ಆದ ನಂತರ ಡ್ರೈ ಆದಮೇಲೆ ನೆಕ್ಸ್ಟು ಗೋಡೆಗಳಿಗೆ ಪೇಂಟ್ನ ಮಾಡ್ಕೋತೀವಿ. ಸೊ ಗೋಡೆನ ಎಲ್ಲ ರೆಡಿ ಮಾಡಿಕೊಂಡು ಆನಂತರ ಗೋಡೆಗಳಿಗೆ ಪೇಂಟಿಂಗ್ ಮಾಡ್ತೀವಿ. ಸೊ ಗೋಡೆಗೆ ಕಲರ್ನ ನಾವು L114ನ ಸೆಲೆಕ್ಟ್ ಮಾಡಿದ್ವಿ. ಈಗ ಅದನ್ನ ಮಿಕ್ಸಿಂಗ್ ಮಾಡ್ತಾಯಿದ್ದೀವಿ. ಸೊ ಮಿಕ್ಸಿಂಗ್ ಮಾಡೋದೇನು ತುಂಬ ಸುಲಭ. 10 ಲೀಟ್ರ್ ಮಾಲಿಗೆ ಒಂದು 2 ಲೀಟ್ರ್ ನೀರನ್ನ ಹಾಕ್ಕೊಂಡು, ಸೊ ಇದು ಆಲ್ರೆಡಿ ಕಂಪ್ಯೂಟರ್ ಕಲರ್ ಆಗಿರುತ್ತೆ, ಅಂದರೆ ಅಲ್ಲೇ ಮಿಕ್ಸ್ ಆಗಿರುತ್ತೆ. ನಾವೊಂದು ಸಲ ಒಂದು 2 ಲೀಟ್ರ್ ನೀರು ಹಾಕ್ಕೊಂಡು ನೀಟಾಗಿ ಕೈ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತೀವಿ. ಸೊ ಕೈಯಿಂದ ಮಿಕ್ಸ್ ಮಾಡಿ ನೋಡಿ ಸ್ವಲ್ಪ ಗಟ್ಟಿನೇ ಇಟ್ಕೊಂಡಿದ್ದೀವಿ. ಯಾಕೆಂತಂದರೆ ತುಂಬ ಗಲೀಜಾಗಿದೆಯಲ್ಲ, ಸೊ ನಿಮಗೆ ತೋರಿಸಿದ್ದೀನಿ ನೋಡಿ. ಆ ಗಲೀಜು ಕವರ್ ಆಗಬೇಕಲ್ವ, ಹಾಗಾಗಿ ಸ್ವಲ್ಪ ಪೇಂಟ್ನ ತಿಕ್ಕಾಗಿ ಹೊಡಿತಾ ಇದ್ದೀವಿ. ಜಾಸ್ತಿ ತಿಕ್ಕಾಗಿ ಸಹ ಹೊಡಿಬಾರ್ದು. ಹಾಗಾಗಿ 10 ಲೀಟ್ರಿಗೆ 2 ಲೀಟ್ರ್ ನೀರನ್ನು ಹಾಕ್ಕೊಂಡಿದ್ದೀವಿ. ಸೊ ನೋಡಿ ನೀರು ಹಾಕ್ಕೊಂಡು ಈಗ ಒಂದು ಸಲ ಸ್ಟ್ರೈಟ್ ಹೊಡಿತೀವಿ. ನೆಕ್ಸ್ಟ್ ಕೋಟ್ ಏನಿದೆ ಅದು ಅಡ್ಡಡ್ಡ ಹೊಡಿಬೇಕು, ಸ್ಟ್ರೈಟು ಮತ್ತು ಉದ್ದುದ್ದ. ಈ ರೀತಿ ಹೊಡೆದಾಗ ನೀಟಾಗಿ ಕವರ್ ಆಗುತ್ತೆ. ಸೊ ಪೇಂಟಿಂಗು ಯಾವುದೇ ರೀತಿಯ ಮಾರ್ಕ್ ಇರ್ಬೋದು, ಮತ್ತು ಅದು ಏನು ಪಟ್ಟಿ ಮಾಡಿರ್ತೀವಲ್ಲ, ಸೊ ಅದು ಒಂದು ಕೋಟಿಗೆ ಹೊಡೆದ್ರೆ ಅಲ್ಲಲ್ಲಿ ವೈಟ್ ಕಾಣುತ್ತೆ. ಹಾಗಾಗಿ 2 ಕೋಟ್ ಹೊಡೆಯೋದ್ರಿಂದ ನೀಟಾಗಿ ಕವರ್ ಆಗುತ್ತೆ. ಸೊ ನೋಡ್ಬೋದು ಅಲ್ಲಿ ಸೆಂಟ್ರಲ್ಲಿ ಒಂದು ಪಟ್ಟಿ ಮಾಡಿರೋ ಮಾರ್ಕ್ ಕಾಣ್ತಾ ಇದೆ. ಫಸ್ಟ್ ಕೋಟ್ ಮಾಡಿದ್ದೀವಿ, ಆದರೂ ಕಾಣ್ತಾ ಇದೆ. ಈಗ ಆವಾಗ ಅಡ್ಡ ಹೊಡೆದಿದ್ವಿ, ಈಗ ಸ್ಟ್ರೈಟ್ ಹೊಡಿತಾ ಇದ್ದೀವಿ. ಸೊ ಈಗ ನೆಕ್ಸ್ಟ್ ಕೋಟಲ್ಲಿ ನಿಮಗೆ ತೋರಿಸ್ತೀನಿ. ಪೇಂಟ್ ಹೊಡೆದಾದ್ಮೇಲೆ ಯಾವುದು ಸಹ ಕಾಣಿಸೋದಿಲ್ಲ, ನೀಟಾಗಿ ಕವರ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಪೇಂಟಿಂಗ್ ನೀಟಾಗಿ ಕವರ್ ಆಗುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ, ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಸೊ ಒಂದು ಸಲ ನೀಟಾಗಿ ನೋಡ್ಕೊಂಬನ್ನಿ. ನಾನು ಎಲ್ಲನೂ ಪೇಂಟಿಂಗ್ ಮಾಡಿದ್ದೆಲ್ಲ ತೋರಿಸ್ತಾ ಇದ್ದೀನಿ. ಸೊ ನಿಮಗೇನಾದರೂ ಪೇಂಟಿಂಗ್ ರಿಲೇಟೆಡ್ ಡೌಟ್ಸ್ಗಳಿದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಹಾಕಿ ನಾನು ತಿಳಿಸ್ಕೊಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ. ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು.
L114 3 ಗೋಡೆಗೆ ಹೊಡೆದು ಸೊ ಸೆಂಟ್ರ್ ಗೋಡೆಗೆ ಸನ್ರೈಸ್ನ ಹೊಡೆದಿದ್ದೀವಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಇದು ಸನ್ರೈಸ್ ಕಲರು. ಇದು ಆ್ಯಕ್ಚುಲಿ ಮೊದಲು ಸನ್ರೈಸ್ ಕಲರ್ ಇತ್ತು. ಸೊ ಅದೇ ಕಲರ್ ಬೇಕು ನಮಗೆ ಅಂತ ಓನರ್ ಅಂದರಿಂದ ಅದೇ ಕಲರ್ನ ಹೊಡೆದಿದ್ದೀವಿ. ನೋಡ್ಬೋದು ಇಲ್ಲಿ ಸನ್ರೈಸ್ ಕಲರ್ನ ಹೊಡಿತಾ ಇದ್ದಾರೆ. ಸೊ ಫೈನಲಿ ನಿಮಗೆ ಇದೆಲ್ಲ ಪೇಂಟಿಂಗ್ ಆದಮೇಲೆ ಹೇಗೆ ಕಾಣುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಫೈನಲಿ ಈ ರೀತಿ ಕಾಣ್ತಾ ಇದೆ ಪೇಂಟಿಂಗ್ ಎಲ್ಲ ಆದಮೇಲೆ. ಸೊ ಇನ್ನೂ ಸಣ್ಣ ಪುಟ್ಟ ಪೇಂಟಿಂಗ್ ವರ್ಕ್ ಇದೆ. ಬಟ್ ವೀಡಿಯೋ ಹಾಕ್ಬೇಕಂತ ಹೇಳ್ಬಿಟ್ಟು ಎಲ್ಲ ವೀಡಿಯೋನ ಹಿಡಿದಿರೋದನ್ನ ನಾನು ಎಡಿಟ್ ಮಾಡಿ ಹಾಕಿದ್ದೀನಿ. ಇನ್ನು ಸಣ್ಣ ಪುಟ್ಟ ಕಿಟಕಿ ಹೊಡೆಯೋದು, ಕಂಬಿಗಳು ಹೊಡೆಯೋದು ಇದೆ. ಸೊ ಈಗ ನೋಡಿ ಮೇನ್ ಪೇಂಟಿಂಗ್ ಎಲ್ಲ ಆಗಿದೆ. ಈ ರೀತಿ ಕಾಣುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಇರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ.